ಇದು ಅಂತರ್ವಾಣಿ 90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಶ್ರೋತೃಗಳೇ, ನಾವಿಂದು ತಮಗಾಗಿ ಒಂದು ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡಲೆಂದು ಪ್ರೀತಿಯಿಂದ ಆಗಮಿಸಿದ್ದಾರೆ ಶ್ರೀ ವೀರೇಶ್ ಕುಮಾರ್ ಮಳಲಿ ಅವರು ಮತ್ತು ಶ್ರೀ ಬಸವರಾಜ್ ಹೊನ್ನಿಗನೂರು ಅವರು. ಇವರಿಬ್ಬರು ಮಹನೀಯರು, ಬಹುದೊಡ್ಡ ಕಲಾವಿದರು. ಇವರು ಪಂಡಿತ ಪೂಜ್ಯ ಶ್ರೀ ಪುಟ್ಟರಾಜ ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ತಮ್ಮ ಕಲೆಯನ್ನು ಅರಿಸುತ್ತಾ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಶ್ರೀ ವೀರೇಶ್ ಕುಮಾರ್ ಮಳಲಿಯವರು ಸಂಗೀತವನ್ನು ಅಂದರೆ ವೋಕಲ್ ಅಂದರೆ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡಿದ್ದಾರೆ, ಅದರಲ್ಲಿ ಸಾಧನೆ ಮಾಡಿದ್ದಾರೆ. ಶ್ರೀ ಬಸವರಾಜ್ ಹೊನ್ನಿಗನೂರು ಸರ್ ಅವರು ತಬಲದಲ್ಲಿ ಸಾಧನೆ ಮಾಡಿದ್ದಾರೆ. ವಿದ್ಯೆ ಎಂಬುದು ಅದು ಸಾಧಕನ ಸೊತ್ತೆ ಹೊರತಾಗಿ ಸೋಮಾರಿಗಳ ಸೊತ್ತಲ್ಲ. ಸಿದ್ದರಾಮೇಶ್ವರರು ಹೇಳಿರುವ ಹಾಗೆ ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ. ಈ ಇಬ್ಬರು ಕಲಾವಿದರು ತಮ್ಮ ಸಾಧನೆಯನ್ನು ಒಂದು ತಪಸ್ಸಿನ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಮತ್ತು ಪುಟ್ಟರಾಜ ಗವಾಯಿಗಳು ಏನು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ, ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಭ್ಯಾಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೂಜ್ಯ ಗುರುಗಳ ಸೇವೆ ಮಾಡಿದ್ದಾರೆ. ಇಂಥ ಪುಣ್ಯಜೀವಿಗಳು ಇವತ್ತು ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಇವರು ವೀರೇಶ್ ಕುಮಾರ್ ಮಳಲಿಯವರು ಮಳಲಿ ಗ್ರಾಮದವರು. ಈ ಮಳಲಿ ಎಲ್ಲಿದೆ ಅಂತಂದರೆ ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಮಳಲಿ ಎನ್ನುವ ಗ್ರಾಮ ಇದೆ, ಅಲ್ಲಿ ಜನಿಸಿದ್ದಾರೆ, ಆ ಊರಿನವರು. ಇನ್ನೊಬ್ಬರು ಶ್ರೀ ಬಸವರಾಜ ಹೊನ್ನಿಗನೂರು ಸರ್ ಅವರು ಗದಗ ಜಿಲ್ಲೆ ರೋಣ ತಾಲೂಕಿನ ಹೊನ್ನಿಗನೂರು ಗ್ರಾಮದವರು. ಗ್ರಾಮ ಯಾವುದೇ ಇರಲಿ, ಪಟ್ಟಣ ಯಾವುದೇ ಇರಲಿ, ವಿದ್ಯೆ ಕಲಿಯಬೇಕು ಎನ್ನುವ ಹಂಬಲದಿಂದ ಅವರು ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷವಾದಂಥ ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ದಾರೆ. ಇಂಥ ಕಲಾವಿದರು ನಮ್ಮ ಅಂತರ್ವಾಣಿಗೆ ಆಗಮಿಸಿ ತಮ್ಮ ವಿಶೇಷವಾದಂಥ ಸಂಗೀತ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈಗ ಅವರು ತಮ್ಮ ಸಂಗೀತ ಸೇವೆಯನ್ನು ಪ್ರಾರಂಭಿಸಬೇಕು ಎಂದು ಅವರಲ್ಲಿ ಭಕ್ತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ವೀರೇಶ್ ಕುಮಾರ್ ಮಳಲಿಯವರು ಮತ್ತು ಶ್ರೀ ಬಸವರಾಜ್ ಹೊನ್ನಿಗನೂರು ಸರ್ ಅವರು ತಮ್ಮ ಸಂಗೀತ ಸೇವೆಯನ್ನು ಪ್ರಾರಂಭಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
बाजे
बाजे मुरली बाजे मोगना की बाजे मोगना की मुरली बाजे मोगन बादल आगे नभ में छागे बादल आगे नभ में छागे बादल आगे नभ में छागे बादल आए नभ में छागे बादल आगे नभ में छागे बादल आगे बादल आगे नभ में छागे याद की सगी मन में आगे याद की सगी मन में आगे मोगना की मुरली बाजे मुरली बाजे मोगना की मुरली बाजे 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 मन गोरी जागे बाजे बाजे मन गोरी जागे मोगना की मुरली बाजे मोगन आ
ಮುರಳಿ ಬಾಜೆ ಮೋಗನಾಗಿ 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 ಮುರಳಿ ಬಾಜೆ ಮಾನತ್ ನಾಹಿ ಮೇರು ಮಾನತ್ ನಾಹಿ ಮೇರು मानत नाही मेरो मानत नाही मे मन ही दरस आवे मोर 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 मन ही दरस मन ही दरस आवे मोर गुरु की मानत नाही मेरो मानत नाही मेरो मानत नाही मेरो मंत्र सुखलानंद मंत्र सुखलानंद मंत्र सुखलानंद मंत्र सुखलानंद तेरो नाम अक्षर है 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 पंचाक्षर की मानत नाही में मानत 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 नाही मेरो ಇದುವರೆಗೆ ಶ್ರೀ ವೀರೇಶ್ ಕುಮಾರ್ ಮಳಲಿ ಅವರಿಂದ ರಾಗ್ ಬೃಂದಾವನ್ ಸಾರಂಗ್ ಕೇಳಿದ್ರಿ. ಅದಾದ ನಂತರದಲ್ಲಿ ಒಂದು ಬಂದಿಶ್ ಪ್ರಸ್ತುತಪಡಿಸಿದ್ರು. ಈ ಬಂದಿಶ್ ಪಂಡಿತ ಪುಟ್ಟರಾಜ ಗವಾಯಿಗಳ ರಚನೆ ಅಂತ ಅವರ ಶಿಷ್ಯರಾದ ಶ್ರೀ ಬಸವರಾಜ ಹೊನ್ಗನೂರವರು ಮತ್ತು ಶ್ರೀ ವೀರೇಶ್ ಕುಮಾರ್ ಮಳಲಿ ಅವರು ತಮ್ಮ ಗುರುವಿನ ಪಾರ ಮಹಿಮೆಯನ್ನು ಸ್ತುತಿ ಮಾಡುತ್ತಾ ಇದ್ದಾರೆ. ವೀರೇಶ್ವರ ಪುಣ್ಯಾಶ್ರಮ ಬಹುತೇಕವಾಗಿ ಎಲ್ಲವುಗಳನ್ನು ಆಶ್ರಮ ಅಂತ ಕರಿತೀವಿ, ಮಠ ಅಂತ ಕರಿತೀವಿ. ಆದ್ರೆ ವೀರೇಶ್ವರ ಪುಣ್ಯಾಶ್ರಮ ಇದು. ಪುಣ್ಯಾಶ್ರಮ ಯಾಕೆ ಅಂತಂದರೆ ಅನೇಕ ದೃಷ್ಟಿ ದಿವ್ಯಾಂಗರಿಗೆ, ಅನಾಥರಿಗೆ ಬಂಧುವಾಗಿ, ಬಳಗವಾಗಿ, ತಾಯಿಯಾಗಿ, ತಂದೆಯಾಗಿ ನೆಲೆಕೊಟ್ಟು ಕಾಪಾಡಿರ್ತಕ್ಕಂಥ ಪುಣ್ಯ ತಾಣ ಅದು. ಅದಕ್ಕಾಗಿ ಅದು ಪುಣ್ಯಾಶ್ರಮ. ಅದಕ್ಕಾಗಿ ಅವರು ಪುಟ್ಟರಾಜ ಗವಾಯಿಗಳು ತಮ್ಮ ಒಂದು ವಚನದಲ್ಲಿ ಹೇಳಿರುವಂತೆ, ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪ್ಪಿಸಿರಬೇಕು, ಅಂತೆಯೇ ನೀ ನನಗೆ ಗುರುವಾದೆ, ನಾನಿನಗೆ ಶಿಷ್ಯನಾದೆ. ಇಂತಿ ಪರಂಪರೆ ಹೀಗೆ ಮುಂದುವರಿಯಲೆಂದು ಆಶೀರ್ವದಿಸಬೇಕು,
ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಕೇಳಿದ್ದಾರೆ. ಅಂತೆಯೇ ಆ ಪರಂಪರೆ ಹಾಗೆ ಮುಂದುವರಿತಾ ಇದೆ. ಅನೇಕ ಸಂಗೀತ ಕಲಾವಿದರು, ತಬಲಾ ಕಲಾವಿದರು ಮತ್ತು ಪುರಾಣಿಕರು ಅನೇಕರು ಹೊರಹೊಮ್ಮುತ್ತಾ ಇದ್ದಾರೆ. ನಿಜವಾಗಿಯೂ ಇದು ಒಂದು ದೊಡ್ಡ ಸೇವೆ. ಆ ಪುಣ್ಯಾಶ್ರಮದಲ್ಲಿ ಅಧ್ಯಯನ ಮಾಡಿ ಇವರು ಸಾಧನೆಯನ್ನು ಮಾಡಿರುವ ಈ ಇಬ್ಬರು ಮಹನೀಯರು ತುಂಬ ಧನ್ಯರು ಅಂತ ಭಾವಿಸ್ಕೊಳ್ತಾ ಇದ್ದೇವೆ. ಅಂತರ್ವಾಣಿಗೆ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕೇಳೋಣ ಕವಿ ಚಕ್ರವರ್ತಿ ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ವಚನ. ಈ ದೇಹ ಇದು ಒಂದು ದೇವಾಲಯ ಇದ್ದಂತೆ, ಇದು ಒಂದು ಮಂದಿರವಿದ್ದಂತೆ. ಇದನ್ನು ಅಪವಿತ್ರಗೊಳಿಸಬಾರದು ಮತ್ತು ದೇಹದ ಕಾಮನೆಗಳಿಗೆ ಬಲಿಯಾಗಿ ಮನುಷ್ಯ ತನ್ನ ಮನುಷ್ಯತ್ವವನ್ನು ಕಳೆದುಕೊಳ್ಳಬಾರದು ಎನ್ನುವುದನ್ನು ಪೂಜ್ಯರು ಈ ವಚನದಲ್ಲಿ ಹೇಳಿದ್ದಾರೆ. ಈಗ ಕೇಳೋಣ ಶ್ರೀ ವೀರೇಶ್ ಕುಮಾರ್ ಮಳಲಿ ಅವರ ಶ್ರೀಕಂಠದಿಂದ ಈ ವಚನ. ದೇಹೋ ದೇವಾಲಯ, ದೇಹೋ ದೇವಾಲಯ, ದೇಹೋ ದೇವಾಲಯ, ದೇಹೋ ದೇವಾಲಯ ಪ್ರೋಕ್ತಃ ಇಷ್ಟಲಿಂಗೋ ಹಿ ಶೋಭತೆ ನವಲಿಂಗಾತ್ಮಕೋ 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 ಚೈತತ್ ಸದ್ಗುರುಣಾಂ ಚೈತತ್ ಸದ್ಗುರುಣಾಂ ಪ್ರದೀಯತೆ ಆ ದೇಹೋ ದೇವಾಲಯ, ದೇಹೋ ದೇವಾಲಯ. ಎಂಬ ಆಗಮುಕ್ತಿಯನ್ನು ಎಂಬ ಆಗಮುಕ್ತಿಯನ್ನು ಎಂಬ ಆಗಮುಕ್ತಿಯನ್ನು ಎಂಬ ಆಗಮುಕ್ತಿಯನ್ನು ಸತ್ಯಗೊಳಿಸಯ್ಯ ಎನಗೆ
ಸತ್ಯಗೊಳಿಸಯ್ಯ ಎನಗೆ ಇಷ್ಟಲಿಂಗವನ್ನು ಅಗಲದಂತೆ, ಇಷ್ಟಲಿಂಗವನ್ನು ಅಗಲದಂತೆ ಈ ದೇಹದ ಮೇಲೆ, ಈ ದೇಹದ ಮೇಲೆ ಧರಿಸುವ ಹಾಗೆ ಸದ್ಭಕ್ತಿಯನ್ನೇ ಕರುಣಿಸಯ್ಯ, ಸದ್ಭಕ್ತಿಯನ್ನೇ ಕರುಣಿಸಯ್ಯ ಗುರುಕುಮಾರ. ಗುರುಕುಮಾರ ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ ದೇಹೋ ದೇವಾಲಯ, ದೇಹೋ ದೇವಾಲಯ ಪ್ರೋಕ್ತಗ ಇಷ್ಟಲಿಂಗೋ ಹಿ ಶೋಭತೆ ನವಲಿಂಗಾತ್ಮಕೋ, ನವಲಿಂಗಾತ್ಮಕೋ ಚೈತತ್ ಸದ್ಗುರುಣಾಂ, ಚೈತತ್ ಸದ್ಗುರುಣಾಂ ಪ್ರದೀಯತೆ ಆ ದೇಗೋ ದೇವಾಲಯ, ದೇಗೋ ದೇವಾಲಯ, ದೇಗೋ ದೇವಾಲಯ. ಬಹಳ ಉತ್ತಮವಾದಂತಹ ವಚನವನ್ನು ಕೇಳಿದ್ರಿ. ಈ ವಚನವನ್ನು ರಚಿಸಿರುವವರು ಪೂಜ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ಈ ದೇಹ ಎನ್ನುವುದು ದೇವಾಲಯ ನಿಜ, ಆದರೆ ಈ ದೇಹಕ್ಕೆ ಶೋಭೆ ಬರಬೇಕಾದ್ರೆ ದೇಹದ ಶರೀರದ ಮೇಲೆ ಇಷ್ಟಲಿಂಗ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಇಷ್ಟಲಿಂಗ ಇಲ್ಲದೇ ಇದ್ದರೆ ಈ ದೇಹಕ್ಕೆ ಶೋಭೆ ಇಲ್ಲ. ಕೈಗಳಿಗೆ ಕಾಯಕವೇ ಭೂಷಣ, ಮಸ್ತಕಕ್ಕೆ ಜ್ಞಾನವೇ ಭೂಷಣ. ಅದೇ ರೀತಿಯಲ್ಲಿ ಉರದಲ್ಲಿ ಲಿಂಗವೇ ಭೂಷಣ. ನಮ್ಮ ಎದೆಯ ಮೇಲೆ ಲಿಂಗ ಇರಬೇಕು. ಅದಕ್ಕೆ ಹೇಳಿದ್ರು ಪ್ರಾಣಲಿಂಗ, ಭಾವಲಿಂಗ ಇವೆಲ್ಲವೂ ಇದ್ರೇ ಈ ಮಾನವ ಜನ್ಮ ಒಂದು ರೀತಿಯಲ್ಲಿ ಸಾರ್ಥಕ ಆಗುತ್ತೆ. ಮತ್ತು ಹೇಳಿದ್ರು ನನ್ನ ದೇಹದ ಮೇಲೆ, ನನ್ನ ಎದೆಯ ಮೇಲೆ ಲಿಂಗ ಯಾವಾಗಲೂ ಇರುವಂತೆ ಕರುಣಿಸು ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ. ಅದಕ್ಕೆ ಬಸವಣ್ಣನವರು ಹೇಳಿದ್ರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮಕುಟ, ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಆ ಪರಮಾತ್ಮನ ಸ್ವರೂಪದಲ್ಲಿರುವ ಇಷ್ಟಲಿಂಗ ನನ್ನ ಎದೆಯ ಮೇಲೆ ಯಾವಾಗಲೂ ಇರುವಂತೆ, ಅದು ಕದಲದಂತೆ ಕರುಣಿಸು ಗುರುಕುಮಾರ ಪಂಚಾಕ್ಷರೇಶ್ವರ ಎಂದು ಆ ವಚನದಲ್ಲಿ ಬೇಡಿದ್ದಾರೆ. ಅಷ್ಟೇ ಭಕ್ತಿಯಿಂದ ವೀರೇಶ್ ಕುಮಾರ್ ಅವರು ಹಾಡಿದ್ದಾರೆ. ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ತಾವು ಅಂತರ್ವಾಣಿಯಲ್ಲಿ ಕೇಳಿ ಆನಂದಿಸ್ತಾ ಇದ್ದೀರಿ. ಈಗ ಕೇಳೋಣ ಶ್ರೀ ಪಂಡಿತ ಪೂಜ್ಯ ಪುಟ್ಟರಾಜ ಗವಾಯಿಗಳ ಇನ್ನೊಂದು ವಚನ. ದೀಕ್ಷೆಯಾಗದೆ ಈ ಶರೀರ ಪೂಜೆಗೆ ಯೋಗ್ಯವಾಗುವುದಿಲ್ಲ ಅಂತ ಆ ರೀತಿಯಲ್ಲಿ ಈಗ ಕೇಳೋಣ. ಆ ಪೂಜ್ಯ ಶರಣಬಸಪ್ಪ ಅಪ್ಪವರು ಕೂಡ ಅದನ್ನೇ ಹೇಳಿದ್ರು, ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗುವುದು ಪ್ರಸಾದ ಕಾಯವಯ್ಯ ಅಂತ. ಅಂದ್ರೆ ಈ ಶರೀರ ಏನಾಗ್ತದೆ ಅಂದ್ರೆ ಇದು ಯಾವುದೇ ಒಂದು ಸಂಸ್ಕಾರ ಆಗದೆ ಇದ್ರೆ ಇದು ಕೇವಲ ಒಂದು ಮಾಂಸದ ಶರೀರ, ಇದು ಮಾಂಸದ ಮುದ್ದೆ. ಆದ್ರೆ ಯಾವಾಗ ಈ ಶರೀರಕ್ಕೆ ಒಂದು ದೀಕ್ಷೆ ಆಗ್ತದೆ, ಒಂದು ಉಪದೇಶ ಆಗ್ತದೆ, ಒಂದು ಸಂಸ್ಕಾರ ಆಗ್ತದೆ, ಅವಾಗ ಈ ಶರೀರ ಅದು ಮಂತ್ರಮಯವಾಗ್ತದೆ. ಅದು ದೇವರಿಗೆ ಪ್ರಿಯವಾಗ್ತದೆ, ಶಿವನಿಗೆ ವಾಸಕ್ಕೆ ಯೋಗ್ಯವಾದಂಥದ್ದಾಗ್ತದೆ. ಈಶಾವಾಸ್ಯಮಿದಂ ಜಗತ್ ಸರ್ವಂ ಈಶಾವಾಸ್ಯಮಿದಂ ಶರೀರಂ.
ಈಶಾವಾಸ್ಯಮಿದಂ ಶರೀರಂ ಆಗಬೇಕು ಅಂತಂದ್ರೆ ಈ ಶರೀರಕ್ಕೆ, ಈ ದೇಹಕ್ಕೆ ದೀಕ್ಷೆಯಾಗಬೇಕು. ಅದರ ಮೂಲಕವಾಗಿ ಈ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಬೇಕು. ಈ ಮಂತ್ರ ತನುವಾಗಬೇಕು. ಮಂತ್ರ ತನುವಾಗಬೇಕಾದ್ರೆ ದೀಕ್ಷೆಯಾಗಬೇಕು ಎನ್ನುವ ಅರ್ಥದಲ್ಲಿ ಪೂಜ್ಯರು ಪಂಡಿತ ಪುಟ್ಟರಾಜ ಗವಾಯಿಗಳು ಬರೆದಿರುವ ಈ ವಚನವನ್ನು ಈಗ ತಮ್ಮ ಶ್ರೀಕಂಠದಿಂದ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀ ವೀರೇಶ್ ಕುಮಾರ್ ಮಳಲಿಯವರು. ಇವರಿಗೆ ತಬಲ ಸಾಥ್ ಕೊಡಲಿದ್ದಾರೆ ಶ್ರೀ ಬಸವರಾಜ್ ಹೊನ್ನಿಗನೂರು. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ದೀಕ್ಷೆಯಾಗದೆ ಶರೀರ ಲಿಂಗಮಯವಾಗದು. ದೀಕ್ಷೆಯಾಗದೆ ಶರೀರ ಲಿಂಗಮಯವಾಗದು. ದೀಕ್ಷೆಯಾಗದೆ ಶರೀರ ಪ್ರಸಾದಮಯವಾಗದು. ದೀಕ್ಷೆಯಾಗದೆ ಶರೀರ ಪ್ರಸಾದಮಯವಾಗದು. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ಶಿಷ್ಯನಿಗಿಂತೂ ಬೋಧಿಸಿ ಸಂಸ್ಕರಿಸಿ. ಶಿಷ್ಯನಿಗಿಂತೂ ಬೋಧಿಸಿ ಸಂಸ್ಕರಿಸಿ ಮುಕ್ತಗೊಳಿಸುವವನೇ ದೀಕ್ಷಾ ಗುರು. ಮುಕ್ತಗೊಳಿಸುವವನೇ ದೀಕ್ಷಾ ಗುರು. ಭವಿಗೆ ಮುಕ್ತಿ ಇನ್ನೆಲ್ಲಿಗುದಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ಶಿಷ್ಯನಿಗಿಂತೂ ಬೋಧಿಸಿ ಸಂಸ್ಕರಿಸಿ. ಶಿಷ್ಯನಿಗಿಂತೂ ಬೋಧಿಸಿ ಸಂಸ್ಕರಿಸಿ ಮುಕ್ತಗೊಳಿಸುವವನೇ ದೀಕ್ಷಾ ಗುರು. ಮುಕ್ತಗೊಳಿಸುವವನೇ ದೀಕ್ಷಾ ಗುರು. ಭವಿಗೆ ಮುಕ್ತಿ ಇನ್ನೆಲ್ಲಿಗುದಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ದೀಕ್ಷೆಯಾಗದೆ ಶರೀರ. ದೀಕ್ಷೆಯಾಗದೆ ಶರೀರ. ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ಕೇಳಿದ್ರಲ್ಲ, ದೀಕ್ಷೆಯಾಗದೆ ಶರೀರ ಮಂತ್ರಮಯವಾಗದು. ಈ ಶರೀರ ಇದು ಪ್ರಸಾದವಾಗ್ತದೆ, ಮಂತ್ರವಾಗ್ತದೆ, ಇದು ಅಷ್ಟಾವರಣದ ಸ್ಪರ್ಶ ಆಗ್ತದೆ. ಆದ್ರಿಂದ ಇದು ಆಗ್ಬೇಕಂದ್ರೆ ದೀಕ್ಷೆ ಆಗಬೇಕು. ದೀಕ್ಷೆ ಅಂದ್ರೆ ಈ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನೆಡೆಗೆ ನಡೆಸ್ತಕ್ಕಂಥದ್ದಿದೆ. ಇದು ದೀಕ್ಷೆ. ದೀಕ್ಷಾ ಗುರು, ಮೋಕ್ಷ ಗುರು, ಶಿಕ್ಷಾ ಗುರು ಅಂತ 3 ರೀತಿಯ ಗುರುಗಳಿದ್ದಾರೆ ನಮ್ಮಲ್ಲಿ.
ಅಂದರೆ ದೀಕ್ಷೆಯನ್ನು ಕರುಣಿಸುವವರು, ಶಿಕ್ಷಣವನ್ನು ಕೊಡ್ತಕ್ಕಂಥವ್ರು, ಆಮೇಲೆ ಮೋಕ್ಷಕ್ಕೆ ಮಾರ್ಗವನ್ನು ತೋರಿಸ್ತಕ್ಕಂಥವ್ರು. ಹೀಗಾಗಿ ಈ ಮೋಕ್ಷಕ್ಕೆ ಮಾರ್ಗ ತೋರಿಸಬೇಕು. ಅದಕ್ಕಿಂತ ಪೂರ್ವದೊಳಗೆ ದೀಕ್ಷೆಯಾಗಬೇಕು. ದೀಕ್ಷೆಯಾದಾಗ ಮಾತ್ರ ಮಂತ್ರಮಯವಾಗ್ತದೆ ಈ ಶರೀರ ಅನ್ನುವುದು ಆ ವಚನದ ಭಾವಾರ್ಥ. ಈಗ ಕೇಳೋಣ ಶಿಶುನಾಳ ಶರೀಫರ ಒಂದು ರಚನೆ, ಮರುಳೆ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ. ಈಗ ಕೇಳೋಣ ಶ್ರೀ ವೀರೇಶ್ ಕುಮಾರ್ ಮಳಲಿ ಅವರಿಂದ ಈ ಗೀತೆ, ಮರುಳೆ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ. ತಬಲಾ ಸಾಥ್ ಶ್ರೀ ಬಸವರಾಜ್ ಹೊನ್ನಿಗನೂರ್ ಅವರಿಂದ. ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ. ಅಳಿವುದು ಕಾಯ ಉಳಿವುದು ಕೀರ್ತಿ, ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ನೋಡೋ ಈ ರೀತಿ, ತಿಳಿದು ನೋಡೋ ಈ ರೀತಿ. ಬಿಡು ಅವಿಚಾರ ಮಾಡೋ ವಿಚಾರ, ಬಿಡು ಅವಿಚಾರ ಮಾಡೋ ವಿಚಾರ. ಸ್ಥಿರವಲ್ಲೋ ಈ ಸಂಸಾರ, ಸ್ಥಿರವಿಲ್ಲೋ ಈ ಸಂಸಾರ. ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಗುರು ಧ್ಯಾನ ನೇಮದಿ, ಮಾಡೋ ಶ್ರೀ ಶಿವ ಭಜನ. ಎಲ್ಲಿಯ ತನಕ ಹಂಬಲಿಸುವುದು, ಎಲ್ಲಿಯ ತನಕ ಹಂಬಲಿಸುವುದು. ನಂದೀಶನ ಮರೆತು, ನಂದೀಶನ ಮರೆತು, ನಂದೀಶನ ಮರೆತು. ಕಂದ ನಿನಗೊಲ್ದಿಲ್ಲ ಈ ಭವದಿ, ಕಂದ ನಿನಗೊಲ್ದಿಲ್ಲ ಈ ಭವದಿ. ಸುಂದರ ಗುರುವಿನ ಪಾದಕ್ಕೆ ಹೋಡಿ, ಸುಂದರ ಗುರುವಿನ ಪಾದಕ್ಕೆ ಹೋಡಿ. ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಗುರು ಧ್ಯಾನ. ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ.
ಶಿವನಾಮವ ಸ್ಮರಿಸೋ, ಅಡಿಗಡಿಗೆ ಶಿವನಾಮವ ಸ್ಮರಿಸೋ, ಅಡಿಗಡಿಗೆ ಶಿವನಾಮವ ಸ್ಮರಿಸೋ, ದೃಢ ಭಕ್ತಿಯ ನಿಲ್ಲಿಸೋ ಶಿವ, ದೃಢ ಭಕ್ತಿಯ ನಿಲ್ಲಿಸೋ. ಶಿಶುನಾಳಧೀಶನ ಶ್ರೀ ಬಸವೇಶನ, ಶಿಶುನಾಳಧೀಶನ ಶ್ರೀ ಬಸವೇಶನ, ಶಿಶುನಾಳಧೀಶನ ಶ್ರೀ ಬಸವೇಶನ, ಮಾಡೋ ಶ್ರೀ ಶಿವ ಧ್ಯಾನ ನೇಮದಿ, ಮಾಡೋ ಶ್ರೀ ಗುರು ಧ್ಯಾನ. ಮರುಳೇ ಮರೆತಿರಬೇಡ, ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ ಭಜನ ನೇಮದಿ, ಮಾಡೋ ಶ್ರೀ ಶಿವ, ಮಾಡೋ ಶ್ರೀ ಗುರು, ಮಾಡೋ ಶ್ರೀ ಶಿವ ಭಜನ. ಈಗ ಕೇಳೋಣ ಪುರಂದರದಾಸರ ಒಂದು ರಚನೆ, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಕೇಳಿ, ಪುರಂದರದಾಸರ ರಚನೆ ಶ್ರೀ ವೀರೇಶ್ ಮಳಲಿ ಅವರಿಂದ. ತಬಲ ಸಾಥದಲ್ಲಿದ್ದಾರೆ ಶ್ರೀ ಬಸವರಾಜ್ ಹೊನ್ನಿಗನೂರು ಅವರು. ಅಂಬಿಗನ ನಿನ್ನ ನಂಬಿದೆ, ಅಂಬಿಗನ ನಿನ್ನ ನಂಬಿದೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗನ ನಿನ್ನ ನಂಬಿದೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿ ಗೋಲಂಬಿಗ, ತುಂಬಿದ ಹರಿ ಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರಗಳಂಬಿಗ, ತುಂಬಿದ ಹರಿ ಗೋಲಂಬಿಗ, ತುಂಬಿದ ಹರಿ ಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರಗಳಂಬಿಗ, ಸಂಭ್ರಮದಿಂದ ನೋಡವಿಗ, ಸಂಭ್ರಮದಿಂದ ನೋಡವಿಗ, ಸಂಭ್ರಮದಿಂದ ನೋಡವಿಗ, ಅದರಿಂಬು ನೋಡಿ ನಡೆಸಂಬಿಗ, ಅದರಿಂಬು ನೋಡಿ ನಡೆಸು ಅಂಬಿಗ, ಅಂಬಿಗನ ನಿನ್ನ ನಂಬಿದೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಆರು ತೆರೆಗಳ ನೋಡಂಬಿಗ,
ಅವು ಮೀರಿ ಬರುತ್ತಲಿವೆ ಅಂಬಿಗ ಆರು ತೆರೆಗಳ ನೋಡಂಬಿಗ ಅವು ಮೀರಿ ಬರುತ್ತಲಿವೆ ಅಂಬಿಗ ಯಾರಿಲ್ದಲಾಗದು ಅಂಬಿಗ ಯಾರಿಲ್ದಲಾಗದು ಅಂಬಿಗ ಅದ ನಿವಾರಿಸಿ ನಡೆಸಂಬಿಗ ಅದ ನಿವಾರಿಸಿ ನಡೆಸಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಸತ್ಯವೆಂಬುದು ಹುಟ್ಟಂಬಿಗ ಸತ್ಯವೆಂಬುದು ಹುಟ್ಟಂಬಿಗ ಸದ್ಭಕ್ತಿ ಎಂಬುದು ಪಥವಂಬಿಗ ಸತ್ಯವೆಂಬುದು ಹುಟ್ಟಂಬಿಗ ಸದ್ಭಕ್ತಿ ಎಂಬುದು ಪಥವಂಬಿಗ ನಿತ್ಯ ಮೂರುತಿ ಪುರಂದರ ವಿಠಲ ನಿತ್ಯ ಮೂರುತಿ ಪುರಂದರ ವಿಠಲ ಎನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಎನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ 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 ನಿನ್ನ ನಂಬಿದೆ. ಇದುವರೆಗೆ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರದಿಂದ ಕೇಳಿದ್ರಿ. ಈ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ವೀರೇಶ್ ಕುಮಾರ್ ಮಳಲಿ ಹಾಗೂ ಶ್ರೀ ಬಸವರಾಜ್ ಹೊನ್ನಿಗನೂರು ಸರ್ ಅವರು. ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ಶ್ರವಣ ಮಾಡಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರಗಳು.